ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ TRGಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಪಶ್ಚಿಮ ಕೇಂದ್ರ ರೈಲ್ವೆದಾಗ್ರಿ 3015 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾನ್ರಿ. ಜೊತೆಗೆ ಇವು ಕೇಂದ್ರದ ಹುದ್ದೆಗಳಾಗಿರ್ತವ. 10ನೇ ಮತ್ತು ITA ಪಾಸ್ ಯಾರು ಆಗ್ತಾರಲ್ಲ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪುರುಷ ಮತ್ತು ಮಹಿಳೆಯರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹೇಳಿದೆ ನೋಡ್ರಿ, ಪಶ್ಚಿಮ ಮಧ್ಯ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್, ವೆಸ್ಟ್ ಸೆಂಟ್ರಲ್ ರೈಲ್ವೆ ಅಂತ. ಇದರ ಸ್ಥಳ ಯಾವುದಪ್ಪ ಅಂದ್ರೆ ಜಬಲ್ಪುರ ಅಂತ ಹೇಳ್ಬೋದು. ಅಂದರೆ ಕೇಂದ್ರದ ಹುದ್ದೆಗಳಾಗಿರ್ತವ. ನೀವು ಏನಪ್ಪ ಅಂತಂದರೆ ಪ್ರದೇಶ ಮಾತ್ರ ಜಬಲ್ಪುರ್ ಸ್ಥಳ, ಅಲ್ಲಿ ನೀವು ಅರ್ಜಿಯನ್ನು ಹಾಕಿ ನೀವು ಅಲ್ಲಿ ಕೆಲಸವನ್ನು ಮಾಡ್ಬೋದು. ಹಾಗಾದರೆ ಈ ಹುದ್ದೆ ಎಂದು ಪ್ರಾರಂಭ ಆಯಿತು, ಅಪ್ಲಿಕೇಶನ್ ಹಾಕುವಂಥ ಫಾರ್ಮ್ ಪ್ರಾರಂಭ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು, ಯಾವ ಡಿವಿಷನ್ಗಳಿಗೆ ಎಷ್ಟೆಷ್ಟು ವಿಂಗಡಣೆ ಮಾಡಿದ್ದಾನೆ, ಜೊತೆಗೆ ಏಜ್ ಲಿಮಿಟ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ, ವಿದ್ಯಾರ್ಹತೆ ಏನು, ಅರ್ಜಿ ಶುಲ್ಕ ಎಷ್ಟು, ದಾಖಲಾತಿಗಳು ಯಾವ್ಯಾವ ಬೇಕಾಗ್ತವ ಅರ್ಜಿ ಹಾಕಬೇಕಾದ್ರೆ, ಅರ್ಜಿ ಶುಲ್ಕವೆಷ್ಟು, ಇವೆಲ್ಲದರ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪುರುಷ ಮತ್ತು ಮಹಿಳೆಯರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇವು ಕೇಂದ್ರದ ಹುದ್ದೆಗಳಾಗಿರ್ತವ. ಹಾಗಾಗಿ ಇದಕ್ಕೆ ನೀವೇನು ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ನಾವು ಏನು ನೋಡೋಣ, ಪಶ್ಚಿಮ ಕೇಂದ್ರ ರೈಲ್ವೆ. ಆ ಪಶ್ಚಿಮ ಕೇಂದ್ರ ರೈಲ್ವೆದಾಗ 3015 ಹುದ್ದೆಗಳವರೆ. ಅಲ್ಲಿ 10ನೇ ಮತ್ತು ITA ಪಾಸ್ ಆದವರಿಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಹುದ್ದೆ ಹೆಸರು ಏನು ಕೆಲಸ ಅಂತಂದರೆ ರೈಲ್ವೆದಾಗ ತರಬೇತುದಾರರ ನೇಮಕ ರೀ. ಹುದ್ದೆ ಹೆಸರೇನು? ರೈಲ್ವೆ ಆ್ಯಕ್ಟ್ ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನ. ಅರ್ಜಿ ಸಲ್ಲಿಸಲ್ವ ಕೊನೆಯ ದಿನಾಂಕ ಜನವರಿ 14, 2024 ಅರ್ಜಿಗೆ ಅವಕಾಶ ಅದ ನೋಡ್ರಿ. ಅರ್ಜಿಯನ್ನು ಹಾಕುವಂಥ ದಿನಾಂಕ ರೀ. ಹಾಗಾದರೆ ಯಾರು ಇದು ಅಧಿಸೂಚನೆ ಹೊಡಿಸ್ಯಾರ ಅಂದ್ರೆ RRCದವರು ಅಧಿಸೂಚನೆ ಹೊಡಿಸ್ಯಾರ. ಎಲ್ಲಂತಂದ್ರೆ ಪಶ್ಚಿಮ ಕೇಂದ್ರ ರೈಲ್ವೆದಾಗ ವಿವಿಧ ಡಿವಿಷನ್ಗಳದಾಗ ಖಾಲಿ ಇರುವಂತಹ ತರಬೇತುದಾರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. 10ನೇ ಮತ್ತು ITA ಪಾಸ್ ಆದವರು ಈ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಈ ಎರಡರ ಶೈಕ್ಷಣಿಕ ಹಂತದ ಅಂಕಗಳನ್ನು ಪರಿಗಣಿಸಿ ಏನು ಮಾಡ್ತಾರೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಒಟ್ಟು 3015 ಹುದ್ದೆಗಳು. ಆಸಕ್ತಿ ಇದ್ದವರು ಏನು ಮಾಡ್ಬೋದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಪ್ರಕಟಣೆ ದಿನಾಂಕ 2023 15ನೇ ತಾರೀಕು 12ನೇ ತಿಂಗಳು 2023 ಪ್ರಾರಂಭ ಆಗಿದೆ ರೀ. ಕೊನೆಯ ದಿನಾಂಕ 14/1/2024. ಉದ್ಯೋಗದ ವಿಧ ಯಾವುದು ಅಂದಾಗ ಇಂಟರ್ನ್ ಉದ್ಯೋಗ ರೀ. ಇದು ಉದ್ಯೋಗ ಕ್ಷೇತ್ರ ಕೇಂದ್ರ ಸರ್ಕಾರಿ ಉದ್ಯೋಗ ಆಗಿರ್ತದ. ಉದ್ಯೋಗ ಸ್ಥಳ ವಿಳಾಸ ಜಬಲ್ಪುರ್ ರೀ. ಸ್ಥಳಕ್ಕೂ ಕೂಡ ಜಬಲ್ಪುರ. ಪ್ರದೇಶ ಮಧ್ಯಪ್ರದೇಶ ರೀ. ಅಂಚೆ ಸಂಖ್ಯೆ 482001. ದೇಶ ಭಾರತದ ಇಡೀ ಎಲ್ಲ ರಾಜ್ಯಗಳಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಎಲ್ಲಿಂದಲೂ ಕೂಡ ಆನ್ಲೈನ್ ಮೂಲಕ ನೀವು ಫಾರ್ಮ್ ಹಾಕ್ಬೋದು. ಅದು ಜಬಲ್ಪುರ್ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಹುದ್ದೆಗಳ ವಿವರವನ್ನು ನೋಡಿದಾಗ ಜಬಲ್ಪುರ್ ಡಿವಿಷನ್ನಾಗ 1164 ಹುದ್ದೆಗಳನ್ನು ನೀಡಿದನ್ರಿ. ಜಬಲ್ಪುರ್ನಲ್ಲಿ 1164 ಹುದ್ದೆಗಳನ್ನು ನೀಡಿದ್ದಾನೆ. ಜೊತೆಗೆ ಭೂಪಾಲ್ ಡಿವಿಷನ್ದಾಗ 603, ಕೋಟಾ ಡಿವಿಷನ್ದಾಗ 853, ಕೋಟಾ ವರ್ಕ್ಶಾಪ್ ಡಿವಿಷನ್ದಾಗ 196, CRWS BPL ಡಿವಿಷನ್ನಾಗ 170, HQ ಜಬಲ್ಪುರ್ ಡಿವಿಷನ್ದಾಗ 29. ಒಟ್ಟು ಟೋಟಲಾಗಿ ಈ ರೀತಿಯಾಗಿ ಡಿವಿಷನ್ ಮಾಡಿದ್ದಾನೆ. ಅಂದರೆ 3015 ಹುದ್ದೆಗಳು ಎಲ್ಲೆಲ್ಲಿದ್ದಾವ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ, ಪಶ್ಚಿಮ ಕೇಂದ್ರ ರೈಲ್ವೆದಾಗ ಎಲ್ಲೆಲ್ಲ ಅದಾವ ಅನ್ನೋಂಥದ್ದನ್ನು ತಿಳಿಸ್ಕೊಟ್ಟಿದ್ದಾನೆ. ಶೈಕ್ಷಣಿಕ ಅರ್ಹತೆ ಎಂದಾಗ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು, SSLC ಪಾಸ್, ಜೊತೆಗೆ ಟ್ರೇಡ್ಗಳಲ್ಲಿ ITI ಕೂಡ ಶಿಕ್ಷಣ ಉತ್ತೀರ್ಣ ಆಗಿರಬೇಕು. ಅಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾನೆ ನೋಡ್ರಿ, ಮೆನ್ಷನ್ ಮಾಡಿದ್ದಾನೆ, NCVT SCVT ITI ಸರ್ಟಿಫಿಕೇಟ್ ಪಡೆದಿರಬೇಕು. ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕ್ರಿ. ಇದ್ದವರು ಮಾತ್ರ ಅರ್ಜಿ ಹಾಕ್ಬೋದು. ವಯಸ್ಸು ಯಾರ್ಯಾರಿಗೆ ಸಡಿಲಿಕೆ ಕೊಟ್ಟಿದ್ದಾನೆ ಅಂತಂದಾಗ ವಯಸ್ಸಿನ ಅರ್ಹತೆ ಅಂದರೆ 15 ವರ್ಷ ಆಗಿರಬೇಕ್ರಿ. ಕನಿಷ್ಠ ವರ್ಷ 15 ಆಗಿರಬೇಕು. ಗರಿಷ್ಠ 24 ವರ್ಷ. ವಯಸ್ಸು ಮೀರಿರಬಾರ್ದು, ಅಂದರೆ 24 ವರ್ಷ ಆಗಿರಬೇಕು. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾನೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾನೆ. ಈ ಸಡಿಲಿಕೆಯ ಅನುಕೂಲವನ್ನು ನೀವು ಪಡ್ಕೊಳ್ಬೋದು.
ಹಾಗಾದರೆ ಪ್ರಾರಂಭದ ದಿನಾಂಕ 15/12/2023, ಕೊನೆಯ ದಿನಾಂಕ 14/1/2024, ರಾತ್ರಿ 11:59 ಗಂಟೆ ತನಕ ನೀವು ಅರ್ಜಿಯನ್ನು ಹಾಕ್ಬೋದ್ರಿ. ಮತ್ತು ಏನು ಮಾಡ್ಬೋದಪ್ಪ ಅಂದರೆ, ನೀನು ನೋಟಿಫಿಕೇಷನ್ ಚೆನ್ನಾಗಿ ನೋಡ್ಕೊಳ್ಳಿ, ತಪ್ಪಾಗಿ ಹಾಕಬಾರ್ದ್ರಿ. ಫಾರ್ಮು ಆನ್ಲೈನ್ ಮೂಲಕ ಹಾಕುವಂಥ ಸಂದರ್ಭದಲ್ಲಿ ನೀವು ನೋಟಿಫಿಕೇಷನ್ ಸರಿಯಾಗಿ ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮ ಉದ್ಯೋಗ ಪಡಿಬೇಕೇ ಅಂತಿತ್ತಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನೋಟಿಫಿಕೇಷನ್ ನೋಡಬೇಕು. ಅಪ್ಲಿಕೇಶನ್ ಶುಲ್ಕ ಮಾಹಿತಿ ಅಂದಾಗ ಸಾಮಾನ್ಯ ವರ್ಗ, ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ₹100 ಶುಲ್ಕವಿದೆ ರೀ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು PWD ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂತ ಹೇಳ್ಬೋದು. ಅಂದರೆ ಮಹಿಳೆಯರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. PWDದವರಿಗೂ ಕೂಡ, ಅಂದರೆ ಹ್ಯಾಂಡಿಕ್ಯಾಪ್ದವರಿಗೂ ಕೂಡ ವಿನಾಯಿತಿಯನ್ನು ಕೂಡ ಸಲ್ಲಿಸಿದ್ದಾರೆ. ಉದ್ಯೋಗದ ವಿವರದಲ್ಲಿ ಅಲ್ಲಿ ಮಂತ್ಲಿ ಫಸ್ಟ್ ಏನಪ್ಪ ಅಂತಂದರೆ 8,000ರಿಂದ ಪ್ರಾರಂಭ ಆಗುತ್ತೆ. ಮುಂದೆ ಬೇಸಿಕ್ನಿಂದ ಪ್ರಾರಂಭ ಆದಂತಹ ಸಂಬಳ ಮುಂದೆ ಹೆಚ್ಚಾಗುತ್ತಾ ಹೋಗುತ್ತೆ. ಯಾವ ವಿಳಾಸಕ್ಕೆ ಹೋಗಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾನೆ. ಪಶ್ಚಿಮ ಕೇಂದ್ರ ರೈಲ್ವೆ ಅಧಿಕೃತ ವೆಬ್ಸೈಟ್ ವಿಳಾಸ https://indianrailways.government.in ಅಂತ ವೆಬ್ಸೈಟ್ ಕೊಟ್ಟಿದ್ದಾನೆ. ಈ ವೆಬ್ಸೈಟ್ ಮೂಲಕ ನೀವೇನು ಮಾಡ್ಬೋದು, ಅರ್ಜಿನ ಸಲ್ಲಿಸ್ಬೋದು. ವೆಸ್ಟ್ ಸೆಂಟ್ರಲ್ ರೈಲ್ವೆ ರಿಕ್ರೂಟ್ಮೆಂಟ್ 2024. ಹಾಗಾದರೆ ಏನೇನು ಬೇಕು ದಾಖಲಾತಿಗಳು? ಫಾರ್ಮ್ ಹಾಕಬೇಕಾದ್ರೆ ಏನೇನು ಬೇಕಾಗ್ತದೆ? SSLC ಅಂಕಪಟ್ಟಿ ಬೇಕು, ಜನ್ಮ ದಿನಾಂಕದ ದಾಖಲೆ ಬೇಕು, ITR ಪಾಸ್ ಅಂಕಪಟ್ಟಿ ಬೇಕು, ಅದರ NCVT SCVT ಪತ್ರ ಬೇಕು, ಜಾತಿ ಪ್ರಮಾಣ ಪತ್ರ ಬೇಕು, ಇತರೆ ಇವೆಲ್ಲವೂ ಬೇಕು. ಇವೆಲ್ಲವನ್ನು ಪಡ್ಕೊಂಡು ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಆಯ್ಕೆ ವಿಧಾನ ಹೆಂಗೆ ಮಾಡ್ತಾರೆ? SSLC ಪರೀಕ್ಷೆದಾಗ ಒಟ್ಟು ಅಂಕಗಳ ಶೇಕಡ 50 ಹೋಗ್ತಾರೆ ಮತ್ತು ITRT ಶೇಕಡದಾಗ ಒಟ್ಟು 50 ಅಂಕಗಳನ್ನು ಪರಿಗಣಿಸ್ತಾರೆ. ಅರ್ಹತಾ ಪಟ್ಟಿ ಬಿಡುಗಡೆ ಮಾಡಲಾಗ್ತದೆ. ಇವೆರಡರನ್ನು ಬಳಸ್ಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ, 2 ಪಟ್ಟಿಗಳನ್ನು ತಗೊಂಡು 2 ಅಂಕಗಳನ್ನು ಬಳಸ್ಕೊಂಡು ನಿಮಗೆ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋಗೆ ಧನ್ಯವಾದವನ್ನು ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.